ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿಗೆ ಪಾಕಿಸ್ತಾನದಿಂದ ಬಲ ಸಿಗ್ತಾ ಇದೆಯಾ, ಸಪೋರ್ಟ್ ಸಿಗ್ತಾ ಇದೆಯಾ? ಇನ್ವೆಸ್ಟಿಗೇಷನ್ ದಾರಿ ಹಿಡಿದ ಮೋದಿ ಕುತೂಹಲಕ್ಕೆ ಕಾರಣ ಆಗಿದೆ. ಎಲೆಕ್ಷನ್ ಅಖಾಡದಲ್ಲಿ ಈ ಬೆಳವಣಿಗೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ವಿರುದ್ಧ ಈ ಸಲ ಮೋದಿ ಪ್ರಯೋಗಿಸಿರುವ ಅಸ್ತ್ರ ಹೇಗಿದೆ, ಯಾವ ರೀತಿ ಸ್ವರೂಪವನ್ನು ಪಡ್ಕೊಳ್ತಾ ಇದೆ, ಕೈ ಕೆಂಡವಾಗಿರೋದಕ್ಕೆ ಕಾರಣ ಏನು? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಪಾಕಿಸ್ತಾನ ಈಗ ಭಾರತ ಎಲೆಕ್ಷನ್ನಲ್ಲಿ ಕೈ ಆಡಿಸೋದಕ್ಕೆ ನೋಡ್ತಾ ಇದೆ. ಪಾಪ ಬಿಜೆಪಿಯನ್ನ, ಮೋದಿಯನ್ನ ವಿರೋಧಿಸೋರ ಕೈ ಬಲಪಡಿಸ್ತಾ ಇದೆ. ಇದು ಸಣ್ಣ ವಿಷಯ ಅಲ್ಲ. ಇದನ್ನ ನಾನು ಪ್ರಧಾನಿಯಾಗಿ ಲೈಟಾಗಿ ಮಾತು ಆಡಬಾರ್ದು, ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡಿರೋದು ಗಮನ ಸೆಳೀತಾ ಇದೆ. ರಾಹುಲ್ ಮತ್ತು ಕೇಜ್ರಿವಾಲ್ಗೆ ಯಾಕೆ ಪಾಕಿಸ್ತಾನದಿಂದ ಬಲ ಸಿಗ್ತಾ ಇದೆ ಅನ್ನೋ ರೀತಿಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಮೋದಿ. ಅಂದರೆ ಒಂದು ಗುಂಪು, ಒಂದು ಮನಸ್ಥಿತಿಯ ಜನರಿಗೆ ಯಾಕೆ ಇಂಥ ಸಪೋರ್ಟ್ ಸಿಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊನ್ನೆಯಷ್ಟೇ ಕೇಜ್ರಿವಾಲ್ ವೋಟ್ ಹಾಕಿ ಬಂದು ಸ್ಟೇಟಸ್ ಹಾಕ್ಕೊಂಡಾಗ ಅವ್ರನ್ನ ಸಪೋರ್ಟ್ ಮಾಡಿ ಪಾಕಿಸ್ತಾನದ ಎಕ್ಸ್ ಮಿನಿಸ್ಟರ್ ಫಾವದ್ ಹುಸೇನ್, ಈ ಎಲೆಕ್ಷನ್ 24ರ ಲೋಕಸಭಾ ಚುನಾವಣೆ ಭಾರತದಲ್ಲಿ ಎಕ್ಸ್ಟ್ರೀಮಿಸಂ ಮತ್ತು ಹೇಟ್ ಇದನ್ನ ಕೊನೆಯಾಗಿಸಲಿ, ದ್ವೇಷವನ್ನ ಕೊನೆಯಾಗಿಸಲಿ, ಶಾಂತಿ ನೆಲೆಸುವಂತೆ ಮಾಡಲಿ ಅಂತ ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡಿ ಬರ್ಕೊಂಡಿರ್ತಾರೆ. ಅದಕ್ಕೆ ಕೇಜ್ರಿವಾಲು ತಿರುಗಿಸ್ಕೊಟ್ಟಿದ್ದಾರೆ, ಇದು ನಿಮ್ಮ ದೇಶದ ವಿಷಯ ಅಲ್ಲ, ನಮ್ಮ ಸಮಸ್ಯೆ ಅಥವಾ ನಮ್ಮ ವಿಚಾರಗಳನ್ನು ನಾವು ನೋಡ್ಕೊಳ್ತೀವಿ, ನಿಮ್ಮ ದೇಶನೇ ಹೊತ್ತು ಉರಿತಾ ಇದೆ, ನೋಡ್ಕೊಳ್ಳಿ ಮೊದಲು ಅಂತ ತಿರುಗಿ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸಪೋರ್ಟ್ ಮಾಡಿ, ರಾಹುಲ್ ಗಾಂಧಿ PM ಆಗಲಿ, ರಾಹುಲ್ ಆನ್ ಫೈರ್ ಅಂತೆಲ್ಲ ಸ್ಟೇಟಸ್ ಹಾಕ್ಕೊಂಡಿದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿದ್ವು ಸುಮಾರು ದಿನಗಳ ಹಿಂದೆನೆ, ಎಲೆಕ್ಷನ್ ಚುನಾವಣಾ ಪ್ರಚಾರ ಬಿಸಿ ಏರ್ತಿರೋ ಹೊತ್ತಲ್ಲಿ. ಈಗ ಮೋದಿ ಸಂದರ್ಶನವೊಂದರಲ್ಲಿ ಮಾತಾಡ್ತಾ ಕುತೂಹಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ಸಪೋರ್ಟ್ ಸಿಗ್ತಾ ಇದೆ ವಿದೇಶದಿಂದ, ಪಾಕಿಸ್ತಾನದಿಂದ ಅನ್ನೋದು ಅಚ್ಚರಿಗೆ ಕಾರಣ ಆಗಿದೆ. ಇದು ನಮ್ದು ಪ್ರಜಾಪ್ರಭುತ್ವದ ರಾಷ್ಟ್ರ, ಇಲ್ಲೆಲ್ಲ ಪಾರದರ್ಶಕವಾಗಿ ನೀಟಾಗಿ ನಡೀತಾ ಇರುವಾಗ ಇಂತಹ ದೇಶಕ್ಕೆ ಹಾನಿ ಉಂಟು ಮಾಡುವ ಶಕ್ತಿಗಳು ನಿಂತಿವ್ಯಾ ಕೆಲವರ ಹಿಂದೆ ಅನ್ನುವಂಥ ಪ್ರಶ್ನೆಗೆ ಸುಮ್ಮನೆ ಮಾತಾಡೋದಕ್ಕಿಂತ ಹೆಚ್ಚು ಇನ್ವೆಸ್ಟಿಗೇಷನ್ ಮೂಲಕವೇ ಸತ್ಯವನ್ನು ಹೊರಗೆಳಿಬೇಕು, ಇದು ಇನ್ವೆಸ್ಟಿಗೇಷನ್ ಹೋಗಬೇಕಾದಂಥ ಗಂಭೀರ ವಿಚಾರ ಅಂತ ಹೇಳುವ ಮೂಲಕ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ವಿರುದ್ಧ ಮೋದಿ ಈ ಸಲ ಎಲೆಕ್ಷನ್ ಅಖಾಡದಲ್ಲಿ ಪ್ರಯೋಗ ಮಾಡಿರುವ ಅಸ್ತ್ರ. ಬಿಹಾರದ ಚುನಾವಣಾ ಪ್ರಚಾರದ ಕಣದಲ್ಲಿ ಹೇಳ್ತಾರೆ, ನನ್ನ ಜೀವ ಇರೋ ತನಕ SC ST OBC ಮೀಸಲಾತಿಯನ್ನ ಯಾರು ಕೀಳೋದಕ್ಕೆ ಬಿಡೋದಿಲ್ಲ. ಕಾಂಗ್ರೆಸ್ನವರು ತಮ್ಮ ವೋಟ್ ಬ್ಯಾಂಕ್ ಓಲೈಕೆಗೆ ಏನ್ ಮಾಡೋದಕ್ಕೂ ರೆಡಿ. ಈಗ ನಿಮ್ಮ ಹಕ್ಕುಗಳನ್ನು ಕಿತ್ಕೊಳ್ಳೋಕೆ ಹೊರಟಿದ್ದಾರೆ ಅನ್ನೋ ರೀತಿಯಲ್ಲಿ ವಾಗ್ಬಾಣ ಬಿಟ್ಟು ಅವರು ಮುಜರಾ ಡಾನ್ಸ್ ಮಾಡಲಿಬೇಕಾದ್ರೆ ಅನ್ನುವ ಪದ ಪ್ರಯೋಗ ಮಾಡಿದ್ದಾರೆ. ಅದ್ರ ವಿರುದ್ಧ ಈಗ ಕಾಂಗ್ರೆಸ್ ಕಿಡಿಕಾರ್ತಿದೆ. ಇದು ಅನ್ಪಾರ್ಲಿಮೆಂಟರಿ ವರ್ಡ್, ಎಂಥ ಶಬ್ದ ಪ್ರಯೋಗ ಮಾಡಿದ್ದಾರೆ ದೇಶದ ಪ್ರಧಾನಿಗಳು. ಈ ಮಟ್ಟಕ್ಕೆ ಹೋಗಬೇಕಾ? ಸೋಲಿನ ಹತಾಶೆಯಲ್ಲಿ ಕಂಗೆಟ್ಟು ಹೋಗಿ ಇಂಥ ಪದವನ್ನು ಪ್ರಯೋಗಿಸಿದ್ದಾರೆ ಅನ್ನೋ ವಾಗ್ದಾಳಿ ನಡೆಸಿರೋದು. ಬಿಜೆಪಿ ಕೂಡ ತಿರುಗೇಟ್ ಕೊಡ್ತಿದೆ. ಹಿಂದೆ ಖರ್ಗೆ, ರಾಹುಲ್ ಗಾಂಧಿ ಅವರೆಲ್ಲ ಎಂತೆಂಥ ಮಾತಾಡಿದ್ದಾರೆ, ಮೋದಿ ಸರಿಯಾಗಿ ಹೇಳಿದ್ದಾರೆ, ತಪ್ಪೇನಿದೆ ಅನ್ನೋ ರೀತಿಯಲ್ಲಿ ತಿರುಗೇಟ್ ಕೊಡ್ತಾ ಇರೋದು. ಮೊಘಲರ ಆಳ್ವಿಕೆಯ ಸಂದರ್ಭದಲ್ಲಿ, ಭಾರತದಲ್ಲಿ ಮೊಘಲರ ಆಳ್ವಿಕೆ ಇದ್ದಾಗ ಆ ದೊರೆಗಳು ತಮ್ಮ ಎಂಟರ್ಟೈನ್ಮೆಂಟ್ಗೆ ಮಾಡಿಸ್ಕೊಳ್ತಿದ್ದ ನೃತ್ಯ ಈಗ ಕಾಂಗ್ರೆಸ್ನ ವಿರುದ್ಧ ಪ್ರಯೋಗ ಮಾಡಿದ್ದಾರೆ. ಅದು ಅವ್ರ ಮುಂದೆ ಹೋಗಿ ಕುಣಿಲಿ ಅಂತಾನೂ ಇರಬಹುದು, ಅಥವಾ ಮುಸಲ್ಮಾನರ ಓಲೈಕೆಗೆ ಹೋಗಿ ಏನು ಬೇಕಾದರೂ ಮಾಡ್ತಾರೆ ಅನ್ನೋ ರೀತಿಯಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಜರಾ ಡಾನ್ಸ್ ಮಾಡಲಿ, ಅವ್ರು ಬೇಕಾದರೆ ಏನು ಮಾಡಿದ್ರು ನಾನಂತೂ OBC SC ST ಹಕ್ಕು ಕಿತ್ಕೊಳ್ಳೋಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸುವಾಗ ಆ ಪದ ಪ್ರಯೋಗ ಮಾಡಿರೋದು. ಸೊ ಹಿಂದೂ ಮುಸ್ಲಿಂ ವಿಚಾರ ಎಲೆಕ್ಷನ್ ಅಖಾಡದಲ್ಲಿ ಕೊನೆ ಹಂತದವರೆಗೂ ಬಿಸಿ ಏರ್ತಾನೆ ಇದೆ. ಅದು ಬೇರೆ ಬೇರೆ ಸ್ವರೂಪ ಪಡ್ಕೊಳ್ತಾ ಇರೋದು ಕೂಡ ಗಮನ ಸೆಳೀತಾ ಇರುವ ಬೆಳವಣಿಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.